ಸರಿ ಮೇಡಮ್, ನಾನು ಮನೆಗೆ ಹೊರಡ್ತೀನಿ. ಗುಡ್ ನೈಟ್. ಸರಿ ಸುಬ್ಬು, ನನಗೂ ತುಂಬ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಸರಿ ಮೇಡಮ್. ಮಲಗಬೇಡಿ. ಯಾಕೆ ಮಲ್ಬಾರ್ದು ಅನ್ನೋ ವ್ರತ ಏನಾದ್ರು ಇದೆಯಾ? ಮಲಗಬಾರ್ದು ಅಂತಲ್ಲ ಅಮ್ಮವ್ರೆ, ವ್ರತ ಮಾಡೋರು ಹಾಸಿಗೆ ಮೇಲೆ ಮಲ್ಕೋಬಾರ್ದು ಅಂತ ವ್ರತದಲ್ಲಿದೆ. ಓ, ಹಾಗಾದ್ರೆ ಸೋಫಾ ಮೇಲೆ ಮಲ್ಕೋಬೋದಾ? ಅಮ್ಮವ್ರೆ, ಈ ವ್ರತ ಮಾಡೋರು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೋಬೇಕು. ಏನು, ನೆಲದ ಮೇಲ? ನೆಲ ಎಷ್ಟು ತಣ್ಣಗಿದೆ, ನಾನು ಮಲ್ಕೊಂಡು ನನಗೆ ಶೀತ ಏನಾದ್ರು ಆಗ್ಬಿಟ್ರೆ? ಅದು ಅಲ್ಲದೆ 5 ನಿಮಿಷ ಕೂಡ ನಾನು ನೆಲದ ಮೇಲೆ ಕೂತ್ಕೊಂಡು ಅಭ್ಯಾಸ ಇಲ್ಲ ನನಗೆ. ಇನ್ನು ಮಲ್ಕೊಳ್ಳೋದು ಹೇಗ್ ಸಾಧ್ಯ? ಮೇಡಮ್, ನೀವೇ ತಾನೇ ಹೇಳಿದ್ದು ವ್ರತ ಎಷ್ಟೇ ಕಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ ಅಂತ. ಅದು ಸರಿ ಸುಬ್ಬು, ಆದ್ರೆ ನನಗೆ ಅಭ್ಯಾಸ ಇಲ್ವಲ್ಲ, ಮೈ ಕೈ ನೋವು ಬಂದ್ಬಿಡುತ್ತೆ. ಮೇಡಮ್, ವ್ರತಗಳು ಮಾಡೋ ಉದ್ದೇಶನೇ ಅದು ಮೇಡಮ್. ಮನುಷ್ಯ ಎಲ್ಲದಕ್ಕೂ ಹೊಂದ್ಕೋಬೇಕು. ಸುಖ ಇದ್ದಾಗ ಸುಪ್ಪತ್ತಿಗೆ ಮೇಲೂ ಮಲಗಬೇಕು, ಕಷ್ಟ ಬಂದಾಗ ನೆಲದ ಮೇಲೂ ಮಲಗಬೇಕಾಗುತ್ತೆ. ಸರಿಯಾಗಿ ಹೇಳಿದ್ರಿ ನೀವು. ವ್ರತ ಮಾಡೋದು ದೇವ್ರ ಕೆಲಸ, ಪುಣ್ಯದ ಕೆಲಸ. ಚಾಪೆ ಮೇಲೆ ಮಲ್ಕೊಂಡ್ರು ಒಳ್ಳೆ ನಿದ್ದೆ ಬರುತ್ತೆ. ದೇವ್ರ ಮೇಲೆ ಭಕ್ತಿ ಇದ್ರೆ, ದೇವ್ರ ಕೃಪೆ ಇದ್ರೆ ಇದೆಲ್ಲಾನು ಅಭ್ಯಾಸ ಆಗತ್ತೆ ಅಮ್ಮವ್ರೆ. ಆದ್ರೂ ಏನು ಕಷ್ಟ ಆಗಲ್ಲ, ಆರಾಮಾಗಿ ಮಲ್ಕೊಳ್ಳಿ ಮೇಡಮ್. ಮಲ್ಕೊಳ್ಳಿ ಅಮ್ಮವ್ರೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಬೇಕು. ಅದಾದ್ಮೇಲೆ ದೇವ್ರ ಪೂಜೆಗಳನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಏನು, ಬೆಳಗ್ಗೆ 5 ಗಂಟೆಗ? ಅಯ್ಯೋ, ಹಾಗಾದ್ರೆ ನಾನು 4:15 ಎದ್ದು ಗೀಸರ್ ಆನ್ ಮಾಡ್ಬೇಕು. ಅಮ್ಮವ್ರೆ, ನೀವು ಸ್ನಾನ ಮಾಡ್ಬೇಕಾಗಿರೋದು ತಣ್ಣೀರಲ್ಲಿ. ಏನು, ತಣ್ಣೀರಲ್ಲ? ಅದು ಬೆಳಗ್ಗೆ 5 ಗಂಟೆಗ? ಅದು ಹೇಗಾಗುತ್ತೆ? ನೀವು ನನ್ನ ಕೈಲಿ ವ್ರತ ಮಾಡಿಸ್ತಿದ್ರೋ ಅಥವಾ ನನಗೆ ಯಾವ್ದಾದ್ರು ಪನಿಷ್ಮೆಂಟ್ ಕೊಡ್ತಿದ್ದೀರೋ? ಚೇಚೆ, ಹಾಗಲ್ಲ ಅಮ್ಮವ್ರೆ. ವ್ರತದಲ್ಲಿ ಇರೋದನ್ನ ಹೇಳ್ತಾ ಇರೋದು. ಉತ್ಸವದಲ್ಲಿ ಕಳಸ ಹೊರಬೇಕಂದ್ರೆ ಇದೆಲ್ಲ ವ್ರತಗಳನ್ನ ಮಾಡಿರ್ಬೇಕು. ಮೇಡಮ್, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಇದ್ರೆ ಮನಸ್ಸು ದೇಹ ಎರಡು ಆರೋಗ್ಯವಾಗಿರುತ್ತೆ. ಇನ್ನು ತಣ್ಣೀರ್ ಸ್ನಾನ ಅಂತೂ 2 ತಮ್ಗೆ ಹಿಡ್ಕೊಳ್ಳೋ ತನಕ ಚಳಿ ಆಗುತ್ತೆ ಅಷ್ಟೇ, ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಏಯ್ ಸುಬ್ಬು, ಸುಮ್ಮನೆ ಇರ್ತೀಯಾ? ಎಲ್ಲದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ ನಿನ್ನ ಹತ್ರ. ಭಾಷಣ ಮಾಡೋದ್ರೆ ಚೆನ್ನಾಗಿ ಮಾಡ್ತೀಯಾ, ಪ್ರಾಕ್ಟಿಕಲ್ ಆಗಿ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ನಿನಗೆ ಗೊತ್ತಾಗುತ್ತೆ. ನೀನೇನು ಮನೆಗೆ ಹೋಗಿ ಚೆನ್ನಾಗಿ ಬೆಡ್ ಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ಸ್ನಾನ ಮಾಡಿ ಇಲ್ಲಿ ಜಾಲಿಯಾಗಿ ಬರ್ತೀಯಾ? ನನ್ನ ಕಷ್ಟ ನನಗೆ ಗೊತ್ತು. ನಾನು ಒಬ್ಳೆ ತಾನೇ ವ್ರತ ಮಾಡ್ತಿರೋದು. ಅಯ್ಯೋ, ಯಾಕಷ್ಟು ಬೇಜಾರಾಗ್ತಿದ್ದೀರಾ ಮೇಡಮ್? ಈ ವ್ರತ ಎಲ್ಲ ನೀವು ಒಬ್ಬರೇ ಮಾಡ್ಬೇಕಂತನಾ? ಸರಿನಪ್ಪ, ನಿಮ್ಮ ಜೊತೆ ನಾನು ಈ ವ್ರತ ಮಾಡ್ತೀನಿ. ನಿಮ್ಮ ಕಷ್ಟಗಳು ನನಗೂ ಗೊತ್ತಾಗ್ಲಿ, ಅಥವಾ ನಿಮ್ಗೆ ಕಂಪ್ನಿ ಕೊಡ್ತಿರೋ ಥರ ಅದು ಇರುತ್ತೆ. ಓಕೆನಾ? ಓಹೋ, ದೊಡ್ಡ ಮನುಷ್ಯ. ನನ್ನ ಥರಾನೇ ನೀನು ಈ ವ್ರತ ಫಾಲೋ ಮಾಡ್ತೀಯಾ? ನಂಗೆ ಸಮಾಧಾನ ಮಾಡೋಕ್ಕೆ ಸುಮ್ಮನೆ ಏನೇನೋ ಹೇಳ್ಬೇಡ ಸುಬ್ಬು. ಈ ಸುಳ್ಗಳಿಂದ ನನ್ನ ಸಮಾಧಾನ ಆಗಲ್ಲ. ಈಗೇನು, ನಾನು ಇಲ್ಲಿ ನೆಲದ ಮೇಲೆ ಮಲ್ಕೋಬೇಕಾ? ಸರಿ ಆಯ್ತು, ಮಲ್ಕೋತೀನಿ. ಮೇಡಮ್, ಗುಡ್ ನೈಟ್. ಏಯ್ ಹೋಗೋ ಸುಮ್ಮನೆ. ಗುಡ್ ನೈಟ್ ಅಂತ. ಗುಡ್ ನೈಟ್. ಮೇಡಮ್, ಮಲಗುವಾಗ ದೇವ್ರನ್ನ ನೆನ್ಸ್ಕೊಂಡು ಮಲ್ಕೊಳ್ಳಿ. ಇವಾಗ ನನ್ನ ಬೈಕೊಂಡು ಮಲ್ಕೊಂಡ್ರೆ ಕನ್ಸಲು ನನ್ನ ಜೊತೆ ಜಗಳ ಆಡ್ತಿರ್ತೀರ ಅಷ್ಟೇ. ಹೌದಲ್ವಾ? ಅಯ್ಯೋ ದೇವ್ರೆ, ಸಾರಿ 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 ಸಾರಿ. ಸರಿ, ಮಲ್ಕೋತೀನಿ, ಹೋಗಿ ನೀನು. ಹಾಂ ಮೇಡಮ್. ರೀ, ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಾ? ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದಾ? ಇಂದ್ರ, ಸುಮಾರು ದಿನದಿಂದ ನಾನು ಗಮನಿಸ್ತಾನೆ ಇದ್ದೀನಿ. ವರದ ಯಾಕೋ ಮಂಕಾಗಿರ್ತಾನೆ. ಅವನಿಗೇನೋ ಸಮಸ್ಯೆ ಆಗಿದೆ ಅಂತ ನನಗನ್ನಿಸ್ತಿದೆ. ಅವನಿಗೆ ಯಾವ ಸಮಸ್ಯೆ ರೀ? ಅವನಿಗೇನು ಹೊಟ್ಟೆಗೆ ಬಟ್ಟೆ ಕಡಿಮೆ ಮಾಡಿದೀವಾ ಅಥವಾ ಮುಂದೆ ಆಸ್ತಿ ಮಾಡಬೇಕು ಅನ್ನೋ ಚಿಂತೆನಾ? ಏನೂ ಇಲ್ಲ, ಎಲ್ಲ ನಾವೇ ಮಾಡ್ಕೊಡ್ತಾ ಇದ್ದೀವಿ. ಅವನಿಗೇನು ಸಮಸ್ಯೆ? ಆದ್ರೂ ಇರೋದು ಒಬ್ಬ ಮಗ. ಅವನು ಈ ತರ ಮಂಕಾಗಿದ್ರೆ ಮನಸ್ಸಿಗೆ ಹಿಂಸೆ ಆಗುತ್ತೆ ಕಣೆ. ಬೆಳ್ದಿರೋ ಮಕ್ಕಳು, ದುಡಿತಾ ಇರೋ ಮಕ್ಕಳು ಮನೇಲಿ ಏನು ಸಮಸ್ಯೆ ಇಲ್ಲದೆ ಇದ್ರು ಹೊರಗಡೆ ಏನಾದ್ರು ಸಮಸ್ಯೆ ಮಾಡ್ಕೊಂಡಿದ್ರೆ ಅದು ನಿಜ ಇರ್ಬೋದು. ಯಾಕಂದ್ರೆ ಸಹವಾಸದಿಂದ ಸನ್ಯಾಸ ಕೆಟ್ಟ ಅನ್ನೋ ತರ ಇವನು ಕೆಟ್ಟ ಹುಡುಗರು ಸಹವಾಸ ಮಾಡಿ ಕೆಟ್ಟ ದಾರಿ ಹಿಡ್ಬಿಟ್ಟಿದ್ರೆ ಯಾರಿಗ್ ಗೊತ್ತು? ಈಗಿನ ಕಾಲದ ಮಕ್ಕಳು ಮನೇಲಿ ಒಂಥರ, ಹೊರಗೆ ಒಂಥರ. ಹೊರಗಡೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಪೊಲೀಸು ಕೇಸು ಅಂತ ಆಗ್ಬಿಟ್ರೆ ಏನೇ ಮಾಡೋದು? ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ. ಅವನಂತವನಲ್ಲ, ಬಹಳ ಒಳ್ಳೆ ಮಗ.
ಅದು ಅಲ್ಲದೆ ಅಷ್ಟೆಲ್ಲ ಧೈರ್ಯನೂ ಇಲ್ಲ. ಯಾಕೆಂದ್ರೆ ಅವ್ನು ನಿಮ್ ತರ ಸ್ವಲ್ಪ ಪುಕ್ಲ. ಆಯ್ತಾಯ್ತು, ನೀನು ಹೇಳಿದ್ಮೇಲೆ ಆಯ್ತು. ನಾನು ಪುಕ್ಲಾಗಿದ್ದು ನಿನ್ನ ಮದುವೆ ಆದ್ಮೇಲೆ ತಾನೆ. ಆದ್ರೆ ಅವನಿಗೆ ಮುಗ್ದಾರ ಹಾಕಕ್ಕೆ ಮದ್ವೆನೇ ಆಗಿಲ್ವೇ? ಕ್ರಿಕೆಟು ಬೆಟ್ಟಿಂಗು ಜೂಜು ಅನ್ಕೊಂಡು ಏನಾದ್ರು ಅಡ್ದಾರಿ ಹಿಡ್ದಿದ್ದಾನ? ನೀವ್ ಹೇಳ್ದಾಗೆ ಹಾಗೇನಾದ್ರೂ ಎಡವಟ್ ಮಾಡ್ಕೊಂಡು ನಮ್ಮ ಆಸ್ತಿ ಎಲ್ಲ ಅಡಗೆಡೆ ಇಟ್ಬಿಟ್ಟಿದಾನೋ ಹೇಗೆ? ಹೆದರ್ಸ್ಬೇಡ್ವೆ, ಆಸ್ತಿ ವಿಷಯ ಅಂದ್ರೆ ಎದೆ ಹೊಡ್ಕೊಳುತ್ತೆ. ಅಥವಾ ಈ ನಮ್ ಶ್ರೀವಲ್ಲಿ ಸುಬ್ಬುನ ಇಷ್ಟಪಟ್ಟಂಗೆ ಇವನು ಕಾಲೇಜಲ್ಲೋ ಅಥವಾ ಒಂದ್ ಕೆಲಸ ಮಾಡೋ ಜಾಗದಲ್ಲೋ ಯಾವನ್ನಾದ್ರೂ ಇಷ್ಟಪಟ್ಟಿದ್ರೆ? ಹಂಗೇನಾದ್ರೂ ಆದ್ರೆ ನಾನಂತೂ ಸುಮ್ನೆ ಬಿಡೋದಿಲ್ಲ. ಶ್ರೀವಲ್ಲಿ ಸುಬ್ಬುನ ಇಷ್ಟಪಟ್ಟೆ ನಮ್ಮನೆ ಮಾನ ಮರ್ಯಾದೆಲ್ಲ ಬೀದಿಲ್ ಹರಾಜಾಗ್ತಿದೆ. ಇವನು ಹಂಗೆ ಮಾಡ್ಬಿಟ್ರೆ ನಾನ್ ಸುಮ್ನೆ ಬಿಡಲ್ಲ. ಹಂಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಇವನನ್ನೇ ಮನೆಯಿಂದ ಆಚೆ ಹಾಕ್ತೀನಿ. ಸರಿ ಸರಿ, ನಾವ್ ಏನೇನೋ ಯೋಚನೆ ಮಾಡೋದ್ ಬೇಡ. ನಾನು ಅವನನ್ನ ವಿಚಾರಿಸ್ತೀನಿ, ಏನ್ ವಿಷಯ ಅಂತ ಕೇಳ್ತೀನಿ. ಮೊದ್ಲೇ ಆ ಕೆಲಸ ಮಾಡೋದಲ್ವಾ? ನನ್ ಜೊತೆ ಮಾತಾಡೋ ಬದಲು ಅವನ ಜೊತೆ ಮಾತಾಡಿದ್ರೆ ವಿಷಯ ಏನು ಅಂತ ಗೊತ್ತಾಗ್ತಿತ್ತು. ಮೊದ್ಲು ಅವ್ನು ಏನ್ ಅವಂತರ ಮಾಡ್ಕೊಂಡಿದಾನೋ ಮಾತಾಡಿ ತಿಳ್ಕೊಳ್ಳಿ ಹೋಗಿ. ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಸಮಯ ಬರ್ಲಿ, ಕೇಳ್ತೀನಿ. ಶ್ರಾವಣಿಯಮ್ಮ, 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 ನಿದ್ದೆ ಮಾಡಕ್ಕೆ ಯಾರು ಬಿಡ್ತಾ ಇಲ್ಲ? ನಾವೇ. ಟೈಮ್ ಆಯ್ತು, ಅವಾಗ್ಲಿಂದ ಕೂಗ್ತಾನೆ ಇದೀವಿ, ನೀವ್ ಎದ್ದಳ್ತಾನೆ ಇಲ್ಲ. ಹೌದಾ? ಎಷ್ಟು ಟೈಮ್ ಈಗ? 4:45. 4:45? ಮಧ್ಯರಾತ್ರಿ ಯಾಕೆ ಎಬ್ಬರಿಸಿದ್ರಿ ನನ್ನನ್ನ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ನಾನು. ನಿನ್ನೆನೆ ಹೇಳಿದ್ವಲ್ಲಮ್ಮ, ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಬೇಕು ಅಂತ. ತಣ್ಣೀರ್ ಸ್ನಾನನಾ? ಶ್ರವಣಮ್ಮ ಏನಾಯ್ತು? ತಣ್ಣೀರಲ್ಲಿ ಸ್ನಾನ ಮಾಡು ಅಂದ ತಕ್ಷಣ ಹೀಗೆ ಮಲ್ಕೊಂಡ್ಬಿಟ್ರಲ್ಲ, ಇವ್ರ ಕೈಲಿ ವ್ರತಗಳನ್ನ ಮಾಡಕ್ಕಾಗತ್ತಾ? ಆಗುತ್ತೆ. ನನ್ ವ್ರತ ಮಾಡ್ತೀನಿ, ನನ್ನ ಕೈಲೆಲ್ಲ ಆಗುತ್ತೆ. ಈಗೇನು ತಣ್ಣೀರ್ ಸ್ನಾನ ಮಾಡ್ಬೇಕಲ್ವಾ? ಮಾಡ್ತೀನಿ. ಆದ್ರೆ ಸ್ವಲ್ಪ ಬಿಸಿಯಾಗಿರೋ ತಣ್ಣೀರಲ್ಲಿ ಸ್ನಾನ ಮಾಡ್ಬೋದಾ? ಏನೋ ಬಿಸಿಯಾಗಿರೋ ತಣ್ಣೀರ? ಹಾಗಂದ್ರೆ ನಮ್ಮವ್ರೆ ಅಂದ್ರೆ ಕಾಯಿಸಿ ಆರ್ಸಿರ್ತಾರಲ್ಲ ಆ ನೀರು. ಇದು ಕುಡಿಯಕ್ ಒಳ್ಳೇದಂತಾರಲ್ಲ, ಸ್ನಾನ ಮಾಡಕ್ಕೂ ಒಳ್ಳೇದೇ ಅಲ್ವಾ? ಶ್ರಾವಣಿಯಮ್ಮ, ತಣ್ಣೀರಂದ್ರೆ ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕು. ಗಂಡ ಹೆಂಡತಿ ಇಬ್ರು ಡಿಸೈಡ್ ಮಾಡ್ಕೊಂಡಿದ್ದೀರಲ್ಲ, ಒಂದೇ ಅರ್ಥ ಬರೋ ತರ ಹೆಸರು ಇಟ್ಕೊಂಡಿದ್ದೀರಾ, ಒಂದೇ ಅರ್ಥ ಬರೋ ತರ ಮಾತಾಡ್ತೀರಾ. ಆಯ್ತು, ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ ಬಿಡಿ. ಅಮ್ಮವ್ರೆ, ನಾನು ಮಾಡಿಸ್ತೀನಿ, ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ. ಈ ಕಬ್ಬು ಸುಬ್ಬು ನೊಂಥರನೇ ವ್ರತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾನೆ ಅನ್ಸುತ್ತೆ. ಇದೆಲ್ಲ ಅವನಿಗೆ ನೆನಪೇ ಇರಲ್ಲ. ಸೋಂಬೇರಿ ಸುಬ್ಬ. ನೋಡ್ ಮಗನೇ, ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಿದ್ರೆ ಹೀಗೆ ಆವಾಗ ಎದ್ದು ಬಾತ್ರೂಮ್ಗೆ ಹೋಗ್ಬೇಕಾಗ್ತದೆ. ನಡಿ ನಡಿ ನಡಿ. ಯೋ ಸುಬ್ಬು, ಏನೋ ಇದು ಮಧ್ಯರಾತ್ರಿ ಸ್ನಾನ ಮಾಡ್ತಿದ್ಯಾ? ಮಧ್ಯರಾತ್ರಿ ಅಲ್ಲಪ್ಪ, ಬೆಳಗಿನ ಜಾವ ಹೋಗಿದೆ, ಸೂರ್ಯ ಬಂದಿಲ್ಲ ಅಷ್ಟೇ. ನಿನ್ನ ಏನೋ ಇದು ತಣ್ಣೀರ್ ಸ್ನಾನ? ನಾವು ರೂಮ್ ಒಳಗಡೆ ಒಗ್ಗೊತ್ಕೊಂಡು ಮಲ್ಕೊಂಡಿದ್ರು ಚಳಿ ಆಗುತ್ತೆ, ಅಂತದ್ರಲ್ಲಿ ನೀನ್ ತಣ್ಣೀರ್ ಸ್ನಾನ ಮಾಡ್ತಿದ್ಯಾ. ರಾತ್ರಿ ಬೇರೆ ಚಾಪೆ ಮೇಲೆ ಮಲ್ಕೊಂಡಿದ್ದೆ, ನಿನಗ್ ಚಳಿ ಆಗಲ್ವಾ? ಏನದು ಸುಬ್ಬು, ಚಾಪೆ ಮೇಲೆ ಮಲಗ್ತಾ ಇದೆಯಾ? ಇಲ್ಲಿ ನೋಡಿದ್ರೆ ತಣ್ಣೀರ್ ಸ್ನಾನ. ಏನಾದ್ರು ವ್ರತ ಗೀತ ಮಾಡ್ತಾ ಇದೀನೋ? ವ್ರತಗೀತ ಎಲ್ಲ ಏನಿಲ್ಲಪ್ಪ, ಬೆಳಿಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ಹಂಗೆ ದೇವ್ರ ಪೂಜೆ ಮಾಡಿದ್ರೆ ಮನ್ಸಿಗೂ ಒಳ್ಳೇದಲ್ವಾ, ಅದಕ್ಕೆ ತಣ್ಣೀರ್ ಸ್ನಾನ ಮಾಡಿ. ನನಗೆ ಇಷ್ಟು ಚಳಿ ಆಗ್ತಿದೆ. ಪಾಪ ಶ್ರಾವಣಿ ಮೇಡಮ್ ಸುಖದಲ್ಲೇ ಬೆಳೆದವರು, ಮನ್ಸಲ್ಲಿ ನೋವಿದ್ರೂ ಅವ್ರ ದೇಹ ಯಾವತ್ತೂ ದಂಡಿಲ್ಲ. ಅಂಥದ್ರಲ್ಲಿ ಇದೆಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಅವ್ರು ಅಷ್ಟು ಕಷ್ಟಪಡ್ತಿರುವಾಗ ನಾನು ಹೇಗೆ ನೆಮ್ಮದಿಯಾಗಿ ಮಲ್ಗೋಕ್ಕಾಗುತ್ತೆ? ಸುಬ್ಬು, ಏನೋ ದೇವ್ರಿಗೆ ಈಗಲೇ ಪ್ರಾರ್ಥನೆ ಶುರು ಮಾಡ್ಬಿಟ್ಯಾ?
ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡ್ಲಾ? ಬೇಡ 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 ಬೇಡ, ಸ್ನಾನ ಆಗೋಯ್ತು. ಲೇ 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 ಮಗನೇ ಲೇ ಶಿವನೇ ನಡಿಕಂದ. ಶ್ರಾವಣಿ ಅಮ್ಮ ಯಾಕೆಷ್ಟು ನಡುಗ್ತಿದ್ದೀರಿ? ಯಾಕ ಏನ್ ಪ್ರಶ್ನೆ ಅಂತ ಕೇಳ್ತಿದ್ದೀರಾ? ಬೆಳಗ್ಗೆ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ನಡಗದೆ ಏನೇನು ಹಾಡು ಹಾಡೋಕ್ಕಾಗುತ್ತಾ? ನಾನು ಮಳೇಲಿ ನೆನೆದ್ರೇ ನನಗೆ ಶೀತ ಆಗುತ್ತೆ. ಅಂಥದ್ರಲ್ಲಿ ಬೆಳಗ್ಗೆ ಬೆಳಗ್ಗೆ ತಣ್ಣೀರು ನೆತ್ತಿ ಮೇಲೆ ಬಿದ್ದರೆ ಕತಿ ಏನು ನಂದು? ಶೀತ, ಜ್ವರ, ತಲೆನೋವು ಎಲ್ಲ ಕಾಂಪಿಟೇಷನಲ್ಲಿ ಬಂದು ಅಂದ್ಕೊಳ್ಳುತ್ತೆ ಅಷ್ಟೇ. ಅಂಥದ್ದೇನೂ ಆಗಲ್ಲಮ್ಮ. ಲಲಿತಾದೇವಿ ಅಮ್ಮವ್ರೆ ಇದನ್ನೆಲ್ಲ ಹೇಳಿ ಕಳಿಸಿರೋದು. ಸಾಲಿಗ್ರಾಮದಲ್ಲಿ ನೀವು ಕಳಸ ಹೊರಬೇಕು ತಾನೇ? ಅದಕ್ಕೆ ತಾನೇ ಇದೆಲ್ಲ ಮಾಡ್ತಿರೋದು. ಸರಿ, ಈಗೇನು ಮಾಡಬೇಕು? ದೇವ್ರ ಮನೇಲಿ ಎಲ್ಲ ಸಿದ್ಧ ಮಾಡಿಟ್ಟಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡಿ ನಂತರ ಕಳಸ ಹೊತ್ಕೊಂಡು ನಡೆಯೋದನ್ನ ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ ಮಾಡಬೇಕಾ? ಹೌದಮ್ಮ, ಕಳಸ ಹೊತ್ಮೇಲೆ ಅದನ್ನ ಕಲ್ಯಾಣಿ ತಲುಪಿಸೋವರೆಗೂ ಮಧ್ಯದಲ್ಲಿ ಇಳಿಸೋ ಆಗಿಲ್ಲ. ಆ ರೀತಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಅಭ್ಯಾಸ ಮಾಡಲೇಬೇಕು. ಅದಾದ್ರೆ ಮುಗೀತಾ? ಇಲ್ಲಮ್ಮ, ವ್ರತದಲ್ಲಿ ಇನ್ನೂ ಏನೇನಿದೆಯೋ ನಿಧಾನವಾಗಿ ಒಂದೊಂದೇ ನಾನು ನಿಮಗೆ ತಿಳಿಸ್ತೀನಿ. ಈಗ ಪೂಜೆ ಮಾಡಿ. ಸರಿ ಸರಿ. ಹಾಗಾದ್ರೆ ಆ ಸುಬ್ಬು ಬಂದಮೇಲೆ ನಾನು ಏನೇನು ಮಾಡಿದೆ ಅಂತ ಅವನಿಗೆಲ್ಲ ಹೇಳಿ. ಇದೆಲ್ಲ ಮಾಡೋದು ಕಷ್ಟನೇ ಅಲ್ಲ ಅನ್ನೋ ಥರ ಭಾಷಣ ಮಾಡ್ತಿದ್ದ. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಕಡೆ ಪಕ್ಷ ಅವ್ನು ಕೇಳಾದರೂ ತಿಳ್ಕೊಬೇಕು. ಸರಿ ಸರಿ, ಈಗ ಪೂಜೆ ಮಾಡಿ. ಶ್ರಾವಣಿ ಮೇಡಮು ಅವರು ರೆಡಿಯಾಗಿ ಬರ್ತಿದ್ದಾರೆ. ಹೌದಾ? ಬೆಳಿಗ್ಗಿನ ಜಾವ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಿದ್ದಾರೆ ಆಲ್ರೆಡಿ. ಶೀತ ಗೀತ ಆಗಿಲ್ವ ಅವ್ರಿಗೆ? ಇಲ್ಲ ಇಲ್ಲ, ಹಾಗೇನೂ ಆಗಿರಲ್ಲ. ದೇವ್ರ ಕಾರ್ಯ ಅಲ್ವಾ, ಆ ಥರ ಏನೂ ಆಗಲ್ಲ ಬಿಡಿ. ಅವ್ರು ಬೆಳಿಗ್ಗೆನೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡೋದಂತೆ, ಪೂಜೆನೂ ಮಾಡಾಯ್ತು. ಹೌದಾ? ಪರವಾಗಿಲ್ವೇ? ಓಹೋ, ಬಂದ್ಯಾ? ಬಾ ಬಾ ಬಾ. ಚೆನ್ನಾಗಿ ನಿದ್ದೆ ಮಾಡಿದೆ ಅಲ್ವಾ? ಮಾಡದೆ ಇರ್ತ್ಯಾ? ನನ್ನ ಮುಂದೆ ದೊಡ್ಡದಾಗಿ ಭಾಷಣ ಮಾಡಿ ಈಗ ಚೆನ್ನಾಗಿ ನಿದ್ದೆ ಮಾಡಿ ಲೇಟಾಗಿ ಅದು ಬರ್ತಿದ್ಯಾ ನೀನು? ಇಲ್ಲ ಮೇಡಮ್, ನಾನು ಬೆಳಗಿನ ಜಾವನೇ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜೆನೂ ಮಾಡಿ ಬರ್ತಾ ಇದ್ದೀನಿ. ಹೌದಾ? ಬೆಳಗಿನ ಜಾವ ಅಂದ್ರೆ ಒಂದು 8 ಗಂಟೆಗೆ ಎದ್ರಾ? ಆ ತಣ್ಣೀರ್ ಸ್ನಾನ ಅಂದ್ರೆ ಅದು ಬಿಸಿ ಬಿಸಿಯಾಗಿ ಹೋಗಿ ಬರ್ತಿರುತ್ತಲ್ಲ, ಅದೇ ತಾನೇ? ಇಲ್ಲ ಮೇಡಮ್, ನಾನು ನಿಜ. ಏಯ್, ಸುಮ್ಮನಿರು ಸುಬ್ಬು. ಸಮಾಧಾನ ಮಾಡಬೇಕು, ಹೌದು, ಆದ್ರೆ ಸುಳ್ಳು ಹೇಳ್ಬಿಟ್ಟು ಸಮಾಧಾನ ಮಾಡಬಾರ್ದು. ಈ ಥರನೇ ಸುಳ್ಳು ಹೇಳ್ತಿದ್ರೆ ನಿನ್ನ ಹೆಸರು ನಾನು ಸುಳ್ಳು ಸುಬ್ಬು ಅಂತ ಇಟ್ಬಿಡ್ತೀನಿ ಅಷ್ಟೇ. ಮೇಡಮ್, ನಾನು ನಿಜವಾಗ್ಲೂ ಹೇಳ್ತಾ ಸಾಕು ಸುಬ್ಬು. ಬೆಳಗಿನ ಜಾವ ಎದ್ದು ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ನಾನು ತಿಂಡಿ ತಿನ್ಬೇಕು. ಚಿಕ್ಕಮ್ಮ ಏನು ಮಾಡಿದಾರೋ ಏನೋ. ಅಮ್ರ ಅವರೇ, ಆಕಾಶ್ ಅವರೇ, ನೀವು ಬಂದ್ಬಿಡಿ ತಿಂಡಿಗೆ. ಬಾ. ನೀವು ಹೇಳೋದಲ್ವೇನ್ರಿ? ಅವ್ರ ಪಾಪ ಹಸಿವು ಅಂತ ಇದ್ದಾರೆ, ಹೇಗೆ ಹೇಳಿ? ಏನಾಯ್ತು? ಸುಬ್ಬು ಅವರೇ, ಶ್ರಾವಣಿ ಅಮ್ಮವರು ತಿಂಡಿ ತಿನ್ನೋ ಹಾಗಿಲ್ಲ. ವ್ರತದ ಪ್ರಕಾರ ಉಪವಾಸ ಇರಬೇಕು. ಈಗ ಅವರು ತಿಂಡಿ ತಿನ್ಬಿಟ್ರೆ ವ್ರತ ಎಲ್ಲ ಹಾಳಾಗುತ್ತೆ. ಅಯ್ಯೋ ಹೌದಾ? ಮೊದಲೇ ಹೇಳೋದಲ್ವಾ? ಮೇಡಮ್ ಮೇಡಮ್, ಒಂದು ನಿಮಿಷ. ಮೇಡಮ್ 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 ಒಂದು ನಿಮಿಷ. ಏನ್ ಸುಬ್ಬು, ನನಗೆ ಹಸು ಜಾಸ್ತಿ ಆಗ್ತಿದೆ. ಇದನ್ನೆಲ್ಲ ಕಿರಿಕ್ ಮಾಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಹಸ್ವಾದಾಗ ಮನುಷ್ಯನ ಕೋಪ ಬರೋದು ಸಹಜ. ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದೇ ವ್ರತದ ಪವರು ಮೇಡಮ್. ಆಯ್ತು ಸುಬ್ಬು, ನನಗೆ ಕೋಪ ಬರ್ತಾ ಇಲ್ಲ. ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ.
ನಾನಿವತ್ತು ತಿಂಡಿ ಮಾಡೋಕೆ ಹೋಗ್ಬೋದಾ? ಇಲ್ಲ ಮೇಡಮ್, ನೀವು ಕೋಪನ ಹೆಂಗೆ ಕಂಟ್ರೋಲ್ ಮಾಡ್ಕೋತಿದ್ದೀರೋ ಹಸುವನ್ನು ಹಾಗೆ ಕಂಟ್ರೋಲ್ ಮಾಡ್ಕೋಬೇಕು. ಏನೋ ಹಸುವನ್ನು ಕಂಟ್ರೋಲ್ ಮಾಡ್ಕೋಬೇಕಾ? ಹ್ಞೂ ಮೇಡಮ್, ವ್ರತದ ಪ್ರಕಾರ ನೀವು ತಿಂಡಿ ತಿನ್ನೋ ಹಾಗಿಲ್ಲ. ತಿಂಡಿ ತಿನ್ನೋ ಹಾಗಿಲ್ವಾ? ಹೌದು ಶ್ರಾವಣಿಯಮ್ಮ, ವ್ರತ ಮಾಡ್ತಿರ್ಬೇಕಾದ್ರೆ ಎಣ್ಣೆಲಿ ಕರೆದಿದ್ದಾಗಲಿ ಬೇಯಿಸಿರೋ ಆಹಾರ ಆಗಲಿ ಉಪ್ಪು ಖಾರ ಮಸಾಲೆ ಹಾಕಿರೋದನ್ನ ತಿನ್ನಬಾರ್ದು. ಮತ್ತೆ ಎಲೆ ಹುಲ್ಲು ಸೊಪ್ಪು ಸದೆ ಇದನ್ನೆಲ್ಲ ತಿನ್ಕೊಂಡು ಮನುಷ್ಯ ಬದುಕಿರಕ್ಕಾಗುತ್ತಾ? ಹಾಗಲ್ಲಮ್ಮ, ಹಾಲು ಕುಡಿಬೋದು, ಫಲಹಾರನೂ ತಗೋಬೋದು. ಫಲಹಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೇಡಮ್. ಹಾಲು ಹಣ್ಣು ಕುಡ್ಕೊಂಡಿದ್ರೆ ಹೊಟ್ಟೆನೂ ತುಂಬುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ಆಗಲ್ಲಪ್ಪ, ಆಗಲ್ಲ ಆಗಲ್ಲ ಆಗಲ್ಲ, ನನಗಿದೆಲ್ಲ ಆಗಲ್ಲ. ಅಲ್ಲ ಸುಬ್ಬು, ಹಾಲು ಹಣ್ಣು ತಿನ್ನಕ್ಕೆ ನನ್ಗೇನು ಜ್ವರ ಬಂದಿದ್ಯಾ? ನನ್ಗಾಗ್ತಿರೋ ಹಸುವಿಗೆ ನನ್ನ ಕಣ್ಮುಂದೆ ವೆರೈಟಿ ಫುಡ್ಗಳೆಲ್ಲ ಬರ್ತಿದೆ. ಅಂಥದ್ರಲ್ಲಿ ನಾನು ಹಾಲು ಹಣ್ಣು ತಿನ್ಬೇಕಾ? ಆಗಲ್ಲಪ್ಪ, ನನ್ನ ಕೈಲಿ ಇದಾಗದೇ ಇಲ್ಲ. ಮೇಡಮ್, ಆಗಲ್ಲ ಅಂತ ಹೇಳ್ಬಾರ್ದು. ನಿಮ್ಮಿಂದ ಆಗದಿರೋ ಅಂಥದ್ದು ಏನಿದೆ? ಎಂಥ ವ್ರತನಾದ್ರೂ ಗಟ್ಟಿ ಮನ್ಸು ಮಾಡಿ ಪಟ್ಟಿಡ್ದು ಮಾಡೋಂಥ ದಿಟ್ಟ ಹುಡುಗಿ ಮೇಡಮ್ ನೀವು. ಮೇಡಮ್, ನೀವು ಯಾರು? ಯಾರು? ರಾಯಲ್ ಫ್ಯಾಮಿಲಿಗೆ ಸೇರಿರೋ ಹೆಣ್ಮಗಳು, ಲಲಿತಾ ದೇವಿಯವ್ರ ಮೊಮ್ಮಗಳು. ನೀವು ವ್ರತ ಮಾಡೋದು ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಂಥದ್ರಲ್ಲಿ ಆಗಲ್ಲ ಅಂತ ಹೇಳ್ತಿದಾರಲ್ಲ. ಈ ಥರ ನೀವು ಆಗಲ್ಲ ಅಂತಿರೋದು ಅಪ್ಪಿ ತಪ್ಪಿ ಅವ್ರ ಕಿವಿಗೆ ಏನಾದರೂ ಬಿದ್ದರೆ ಇವಳೇನಾ ನನ್ನ ಮೊಮ್ಮಗಳು ಅಂತ ಬೇಜಾರು ಮಾಡ್ಕೊಂಡ್ಬಿಡಲ್ವಾ ಮೇಡಮ್? ಅವ್ರಿಗೆ ಬೇಜಾರು ಮಾಡ್ಸೋದು ನಿಮ್ಗೆ ಇಷ್ಟನಾ? ಅಯ್ಯೋ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದರೆ ನೀವು ವ್ರತ ಭಂಗ ಮಾಡಬಾರ್ದು. ಮತ್ತೆ ಏನು ತಿನ್ಬೇಕು? ಅಮ್ಮ, 1 ನಿಮಿಷ ಬಂದೆ. ವ್ರತ ಅಂದ್ರೆ ಇಷ್ಟೆಲ್ಲ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸುಬ್ಬು. ಏನೋ ಸ್ನಾನ ಮಾಡಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ದೇವ್ರಿಗೆ ಪೂಜೆ ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ಆದರೆ ವ್ರತ ಅನ್ನೋ ಒಂದೇ ಒಂದು ಪದದಲ್ಲಿ ಇಷ್ಟೊಂದು ತುಂಬ್ಕೊಂಬಂದು ಒಂದೊಂದಾಗಿ ಹೇಳ್ತಾರೆ ಅಂತ ಗೊತ್ತೇ ಇರಲಿಲ್ಲ. ತಗೊಳ್ಳಿ, ಏನಿದು? ಅವಲಕ್ಕಿ ಬೆಲ್ಲ. ವ್ರತ ಮಾಡುವಾಗ ಅವಲಕ್ಕಿ ಬೆಲ್ಲ ತಿಂದರೆ ಶ್ರೇಷ್ಠ. ತಗೊಳ್ಳಿ ಮೇಡಮ್. ಚೆನ್ನಾಗಿದೆ ಮೇಡಮ್. ನೋಡೋಕ್ಕೆ ಚೆನ್ನಾಗೇ ಇರುತ್ತೆ, ಆದರೆ ಈ ರೀತಿ ಉಪವಾಸ ಮಾಡೋ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮ ಜೊತೆ ನಾನು ಉಪವಾಸ ಮಾಡ್ತೀನಿ. ಏಯ್ ಸುಳ್ಳು ಸುಬ್ಬು, ಮತ್ತೇನಾದ್ರೂ ಉಪವಾಸ ಮಾಡ್ತೀನಿ, ತಣ್ಣೀರ್ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ಯೋ? ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಮ್ಮ. ಏನು ಗೊತ್ತು? ನೀವೀಗ ಏನು ಮಾಡಬೇಕು ಅಂತ ನಮಗೆ ಗೊತ್ತು. ಕಳಸ ಹೊರಬೇಕಾದ್ರೆ ಬ್ಯಾಲೆನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಅವಲಕ್ಕಿ ತಿಂದು ಹೊರಗೆ ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಹಲೋ ಮೇಡಮ್, ನನ್ನ ಫೋನ್ ಮಾತಾಡ್ತಾ ಇರ್ತೀನಿ, ಆಚೆ ಬಂದ್ಬಿಡಿ ಮೇಡಮ್. ಏಯ್ ಸುಂದ್ರ ದರಿದ್ರ, ಇಷ್ಟೊತ್ತಿಗೆ ಎದ್ದು ಬರೋದು ನಾಚಿಕೆ ಆಗಲ್ಲ? ಯಾಕೆ ಮಮ್ಮಿ, ಏನಾಯ್ತು? ಏನಾಯ್ತಾ? ನೋಡು ನೋಡು, ಈ ಮನೆಯಲ್ಲಿ ಎಲ್ಲರೂ ಬೆಳಬೆಳಗ್ಗೆ ಎದ್ದು ಸ್ನಾನ ಗಿನ ಮುಗಿಸ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ನೀನಾದ್ರೆ ಸೋಂಬೇರಿ ಥರ ಇನ್ನೂ ಮಲ್ಕೊಂಡಿರ್ತೀಯ. ನೀನು ಏನೋ ಅನ್ಕೊಂಡಿದ್ಯಾ? ನೀನೇನು ಮಹಾರಾಜನ? ಏನು ಮಮ್ಮಿದಿ ಹೊಸ ಅವತಾರ? ನೋಡು ಸುಂದ್ರ, ಈ ಮನೇಲಿ ನಾವಿರಬೇಕು ಅಂದರೆ ಈ ಮನೆಯವ್ರ ಕಷ್ಟ ಸುಖ ಎಲ್ಲ ಕೇಳಿಕೊಂಡು ಅವ್ರ ಸೇವೆ ಮಾಡ್ಕೊಂಡಿರ್ಬೇಕು ಕಣೋ. ಮಮ್ಮಿ, ಏನಾಯ್ತು ನಿನಗೆ? ಬೆಳಗ್ಗೆ ಏನಾರು ತೊಗೊಂಡಿದ್ಯಾ? ಯಾಕಂತ ಬಿಟ್ಟ ಅಂದರೆ ನೋಡು, ಬೆಳಗ್ಗೆ ಯಾರಾದರೂ ತಗೋತಾರೇನೋ? ಕಾಂತಮ್ಮ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ಯಾವಾಗಲೂ ಅಳಿಯಂದ್ರೆ ಎದ್ದೇಳೋದು ಇಷ್ಟೊತ್ತಿಗೆ ತಾನೇ.
ಇಷ್ಟು ದಿನ ಆಗ್ತಾ ಇದ್ದಿದ್ದೇ ಬೇರೆ, ಇನ್ಮೇಲೆ ಆಗೋದೇ ಬೇರೆ. ಅನಂತ ಶಯನ ಅವರೇ, ಪದ್ಮನಾಭ ಅವರೇ, ನಿಮ್ದೆಲ್ಲ ಎಂಥ ಒಳ್ಳೆ ಮನಸ್ಸು. ಎಷ್ಟೇ ಕಷ್ಟ ಇದ್ರೂ ನಗ್ನಗ್ತಾ ಇರ್ತೀರಾ. ನೀವಿಷ್ಟೊಂದು ಕಷ್ಟಪಡೋದು ನೋಡಿಕೊಂಡು ನಾವು ಸುಮ್ಮನಿರಕ್ಕಾಗುತ್ತಾ? ವಿಶಾಲು, ಈ ಮನೆಯಲ್ಲಿ ನೆಮ್ಮದಿ ಇರಬೇಕು, ಎಲ್ಲರೂ ನಗ್ನಗ್ತಾ ಇರಬೇಕು, ಮನಸ್ಫೂರ್ತಿ ನಗಬೇಕು, ಯಾವಾಗಲೂ ಶಾಂತಿ ತುಂಬಿ ತುಳುಕ್ತಿರ್ಬೇಕು. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಇದ್ದೀನಿ.